ಹೆಲೋ ಮಕ್ಕಳೇ, ಮತ್ತು ಹೊಸ ಅಧಿವೇಶನಕ್ಕೆ ಸ್ವಾಗತ. ನಮ್ಮ ದಿನನಿತ್ಯದ ಜೀವನದಲ್ಲಿ ಒಂದೇ ರೀತಿಯ ಚಟುವಟಿಕೆಯು ವಿವಿಧ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳುತ್ತಿರುವ ಅನೇಕ ಸಂದರ್ಭಗಳನ್ನು ನಾವು ಗಮನಿಸುತ್ತೇವೆ. ಉದಾಹರಣೆಗೆ, ದುರ್ಬಲವಾಗಿರುವ ಇನ್ನೊಬ್ಬ ರಿಕ್ಷಾ ಎಳೆಯುವವನಿಗೆ ಹೋಲಿಸಿದರೆ ಆರೋಗ್ಯವಂತ ರಿಕ್ಷಾ ಎಳೆಯುವವನು ಕಡಿಮೆ ಸಮಯದಲ್ಲಿ ನಿರ್ದಿಷ್ಟ ಗಮ್ಯಸ್ಥಾನವನ್ನು ತಲುಪಲು ಸಾಧ್ಯವಾಗುತ್ತದೆ. ಈ ಜನರು ಒಂದೇ ದರದಲ್ಲಿ ಕೆಲಸ ಮಾಡುತ್ತಾರೆಯೇ? ಕೆಲಸವನ್ನು ಮಾಡುವಾಗ ಬಲದಿಂದ ವ್ಯಾಯಿಸುವ ಶಕ್ತಿಯು ಪ್ರತಿ ಬಾರಿಯೂ ಒಂದೇ ಆಗಿರುತ್ತದೆಯೇ? ಈ ಪ್ರಶ್ನೆಗಳಿಗೆ ವೈಜ್ಞಾನಿಕ ರೀತಿಯಲ್ಲಿ ಉತ್ತರಗಳನ್ನು ಹುಡುಕೋಣ. ಪುನರಾವರ್ತನೆ ಕೇವಲ ಪರಿಣಾಮವನ್ನು ಹೊಂದಿದೆ, ಯಾವುದೇ ನಿರ್ದೇಶನವಿಲ್ಲ. ಆದ್ದರಿಂದ ಕೆಲಸವು ಸ್ಕೇಲಾರ್ ಆಗಿದೆ. ವಸ್ತುವಿನ ಮೇಲೆ ಕಾರ್ಯನಿರ್ವಹಿಸುವ ಬಲ ಮತ್ತು ಅದರ ಸ್ಥಳಾಂತರವು ವಿರುದ್ಧ ದಿಕ್ಕಿನಲ್ಲಿದ್ದರೆ ಬಲದಿಂದ ಮಾಡಿದ ಕೆಲಸವನ್ನು ಋಣಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ. ಕೆಲಸವು ಸಕಾರಾತ್ಮಕ ಮೌಲ್ಯವನ್ನು ಹೊಂದಿದ್ದರೆ ಕೆಲಸವನ್ನು ಮಾಡಿದ ದೇಹವು ಶಕ್ತಿಯನ್ನು ಪಡೆಯುತ್ತದೆ. ಕೆಲಸವು ನಕಾರಾತ್ಮಕ ಮೌಲ್ಯವನ್ನು ಹೊಂದಿದ್ದರೆ ಕೆಲಸ ಮಾಡಿದ ದೇಹವು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಒಂದು ವಸ್ತುವಿನಿಂದ ನಿರ್ದಿಷ್ಟ ಕೆಲಸವನ್ನು ಮಾಡುವ ಸಾಮರ್ಥ್ಯ ಅಥವಾ ವಸ್ತುವಿನ ಶಕ್ತಿಯು ಕೆಲಸ ಮಾಡುತ್ತಿರುವ ವಸ್ತುವಿನ ಸ್ಥಾನ ಮತ್ತು ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ವಸ್ತುವಿನ ಮೇಲೆ ಕೆಲಸ ಮಾಡದಾಗಲೆಲ್ಲ ಅದರ ಶಕ್ತಿಯು ಹೆಚ್ಚಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಶಕ್ತಿಯ ವ್ಯಾಖ್ಯಾನ, ಶಕ್ತಿಯ ಘಟಕ, ನವೀಕರಿಸಲಾಗದ ಶಕ್ತಿಯ ಮೂಲ, ನವೀಕರಿಸಬಹುದಾದ ಶಕ್ತಿಯ ಮೂಲ. ಪ್ರಮುಖ ಪದಗಳು: ಶಕ್ತಿ, ನವೀಕರಿಸಲಾಗದ, ನವೀಕರಿಸಬಹುದಾದ, ಉಬ್ಬರ ವಿಳಿತದ ಶಕ್ತಿ, ಪರಮಾಣು ಶಕ್ತಿ. ನಿಮ್ಮ ತಂದೆ ನಿಮಗೆ ಸಾಧ್ಯವಾದಷ್ಟು ವೇಗವಾಗಿ ಮೆಟ್ಟಿಲುಗಳನ್ನು ಹತ್ತಬಹುದೇ? ನೀವು ಬಕೆಟ್ ಅಥವಾ ವಿದ್ಯುತ್ ಮೋಟಾರ್ ಸಹಾಯದಿಂದ ಓವರ್ಹೆಡ್ ವಾಟರ್ ಟ್ಯಾಂಕ್ ಅನ್ನು ತುಂಬುತ್ತೀರಾ? ರಾಜಶ್ರೀ, ಯಶ್ ಮತ್ತು ರಂಜಿತ್ ಸಣ್ಣ ಬೆಟ್ಟದ ತುದಿಯನ್ನು ತಲುಪಬೇಕು ಎಂದು ಭಾವಿಸೋಣ. ರಾಜಶ್ರೀ ಕಾರಿನಲ್ಲಿ ಹೋದರು, ಯಶ್ ಸೈಕಲ್ನಲ್ಲಿ ಹೋದರು, ರಂಜಿತ್ ವಾಕಿಂಗ್ ಹೋಗಿದ್ದರು. ಇವರೆಲ್ಲರೂ ಒಂದೇ ವರ್ಗವನ್ನು ಆರಿಸಿಕೊಂಡರೆ ಯಾರು ಮೊದಲು ತಲುಪುತ್ತಾರೆ ಮತ್ತು ಯಾರು ಕೊನೆಯದನ್ನು ತಲುಪುತ್ತಾರೆ? ಮೇಲಿನ ಉದಾಹರಣೆಗಳಲ್ಲಿ ಪ್ರತಿ ಉದಾಹರಣೆಯಲ್ಲಿ ಮಾಡಿದ ಕೆಲಸವು ಒಂದೇ ಆಗಿರುತ್ತದೆ, ಆದರೆ ಕೆಲಸವನ್ನು ನಿರ್ವಹಿಸಲು ತೆಗೆದುಕೊಳ್ಳುವ ಸಮಯವು ಪ್ರತಿ ವ್ಯಕ್ತಿಗೆ ಅಥವಾ ಪ್ರತಿ ವಿಧಾನಕ್ಕೆ ವಿಭಿನ್ನವಾಗಿರುತ್ತದೆ. ಮಾಡಿದ ಕೆಲಸದ ವೇಗ ಅಥವಾ ವಿಧಾನ ದರವನ್ನು ಶಕ್ತಿಯ ಪರಿಭಾಷೆಯಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಶಕ್ತಿಯ ಘಟಕವು ವ್ಯಾಟ್ ಆಗಿದೆ ಮತ್ತು ಇದನ್ನು W ಚಿಹ್ನೆಯಿಂದ ಸೂಚಿಸಲಾಗುತ್ತದೆ. 1 ವ್ಯಾಟ್ ಏಜೆಂಟ್ನ ಶಕ್ತಿಯಾಗಿದೆ. ಇದು ಪ್ರತಿ ಸೆಕೆಂಡ್ಗೆ 1 ಜೌಲ್ ದರದಲ್ಲಿ ಕೆಲಸ ಮಾಡುತ್ತದೆ. ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು ಎಂದು ನಾವು ಹಿಂದೆಯೇ ಕಲಿತಿದ್ದೇವೆ. ಶಕ್ತಿಯು ವಿವಿಧ ರೂಪಗಳಲ್ಲಿರಬಹುದು ಮತ್ತು ಒಂದು ರೂಪವನ್ನು ಇನ್ನೊಂದು ರೂಪಕ್ಕೆ ಪರಿವರ್ತಿಸಬಹುದು. ಉದಾಹರಣೆ: ತೆಂಗಿನ ಮರದಿಂದ ತೆಂಗಿನಕಾಯಿ ಬೀಳುವುದನ್ನು ಗಮನಿಸಿ. ತೆಂಗಿನಕಾಯಿಯ ಸಂಭಾವ್ಯ ಶಕ್ತಿಯು ಷರತ್ಕಾಲದಲ್ಲಿ ಚಲನ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಶಕ್ತಿಯ ಪರಿವರ್ತನೆಯ ಮೂಲವು ಗುರುತ್ವಾಕರ್ಷಣೆಯ ಬಲವಾಗಿದೆ. ಈ ಉದಾಹರಣೆಯಿಂದ ಶಕ್ತಿಯ ರೂಪಾಂತರಗಳು ಅವುಗಳ ರೂಪಾಂತರಗಳಿಗೆ ಜವಾಬ್ದಾರರಾಗಿರುವ ಒಂದು ಮೂಲದ ಅಗತ್ಯವಿದೆ ಎಂದು ನಾವು ಅರ್ಥಮಾಡಿಕೊಳ್ಳುತ್ತೇವೆ.
ಶಕ್ತಿಯ ಮೂಲವು ದೀರ್ಘಾವಧಿಯಲ್ಲಿ ಅನುಕೂಲಕರ ರೂಪದಲ್ಲಿ ಸಾಕಷ್ಟು ಪ್ರಮಾಣದ ಶಕ್ತಿಯನ್ನು ಒದಗಿಸಬಲ್ಲದು. ನಾವು ಕೆಲಸ ಮಾಡಲು LPG, ಸೀಮೆಎಣ್ಣೆ, ಮರ, ಪೆಟ್ರೋಲಿಯಂ, ಕಲ್ಲಿದ್ದಲು ಇತ್ಯಾದಿಗಳನ್ನು ಶಕ್ತಿಯ ಮೂಲಗಳಾಗಿ ಬಳಸುತ್ತೇವೆ. ಈ ಶಕ್ತಿಯ ಮೂಲಗಳನ್ನು ಇಂಧನ ಎಂದು ಕರೆಯಲಾಗುತ್ತದೆ. ಈ ಇಂಧನಗಳಲ್ಲಿ ಹೆಚ್ಚಿನವು ಭೂಮಿಯ ಹೊರಪದರದಿಂದ ಪಡೆಯಬಹುದು ಎಂದು ನಮಗೆ ತಿಳಿದಿದೆ. ಈ ಇಂಧನಗಳನ್ನು ಪಳೆಯುಳಿಕೆ ಇಂಧನಗಳು ಎಂದು ಕರೆಯಲಾಗುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ಸಸ್ಯಗಳು, ಪ್ರಾಣಿಗಳು ಮತ್ತು ಇತರ ಜೀವಿಗಳು ತಮ್ಮ ಮರಣದ ನಂತರ ಪ್ರವಾಹಗಳು ಮತ್ತು ಇತರ ನೈಸರ್ಗಿಕ ವಿಕೋಪಗಳಿಂದ ದೀರ್ಘಕಾಲದವರೆಗೆ ಮಣ್ಣಿನ ಅಡಿಯಲ್ಲಿ ಹೂಳಲ್ಪಟ್ಟವು. ಕಾಲಾನಂತರದಲ್ಲಿ ಹೆಚ್ಚು ಮಣ್ಣು ಮತ್ತು ಕಲ್ಲಿನ ಕೆಸರುಗಳು ಅವುಗಳ ಮೇಲೆ ಸಂಗ್ರಹವಾದವು. ಆಮ್ಲಜನಕದ ಕೊರತೆ, ಅಧಿಕ ಒತ್ತಡ, ಶಾಖ ಮತ್ತು ಬ್ಯಾಕ್ಟೀರಿಯಾದ ಕ್ರಿಯೆಯ ಕಾರಣದಿಂದಾಗಿ ಈ ಸಾವಯವ ಪದಾರ್ಥವು ಪಳೆಯುಳಿಕೆ ಇಂಧನಗಳಾಗಿ ಪರಿವರ್ತನವಾಯಿತು. ಸಸ್ಯಗಳು ಮತ್ತು ಪ್ರಾಣಿಗಳು ಸೌರ ಶಕ್ತಿಯನ್ನು ಬಳಸಿಕೊಂಡು ಬೆಳೆಯುತ್ತವೆ ಎಂದು ನಮಗೆ ತಿಳಿದಿದೆ. ಈ ಸೌರಶಕ್ತಿಯ ಲಕ್ಷಾಂತರ ವರ್ಷಗಳ ಹಿಂದೆ ನೈಸರ್ಗಿಕ ಪ್ರಕ್ರಿಯೆಗಳ ಮೂಲಕ ಈ ಸಾವಯವ ಪದಾರ್ಥದಲ್ಲಿ ಸಿಕ್ಕಿಬಿದ್ದಿದೆ. ಈ ಪಳೆಯುಳಿಕೆ ಇಂಧನಗಳನ್ನು ಯಾವುದೇ ಕೃತಕ ವಿಧಾನಗಳಿಂದ ಉತ್ಪಾದಿಸಲು ಸಾಧ್ಯವಿಲ್ಲ. ಅವರು ಒಮ್ಮೆ ದಾಣಿದಿರುವಾಗ ಅವುಗಳನ್ನು ತ್ವರಿತವಾಗಿ ಬದಲಾಯಿಸಲಾಗುವುದಿಲ್ಲ. ಆದ್ದರಿಂದ ಇವುಗಳನ್ನು ನವೀಕರಿಸಲಾದ ಶಕ್ತಿಯ ಮೂಲಗಳು ಎಂದು ಕರೆಯಲಾಗುತ್ತದೆ. ಸೌರಶಕ್ತಿ ನಮ್ಮ ಸೂರ್ಯನು ಭೂಮಿಗೆ ಶಕ್ತಿಯ ಮುಖ್ಯ ಮೂಲವಾಗಿದೆ. ಸೂರ್ಯನಿಂದ ಪಡೆಯುವ ಶಕ್ತಿಯನ್ನು ಸೌರಶಕ್ತಿ ಎಂದು ಕರೆಯಲಾಗುತ್ತದೆ. ಸೂರ್ಯನು ಈಗ ಸುಮಾರು 5 ಶತಕೋಟಿ ವರ್ಷಗಳಿಂದ ಪ್ರಸ್ತುತ ದರದಲ್ಲಿ ಅಗಾಧ ಪ್ರಮಾಣದ ಶಕ್ತಿಯನ್ನು ಹೊರಸೂಸುತ್ತಿದ್ದಾನೆ ಮತ್ತು ಸುಮಾರು 5 ಶತಕೋಟಿ ವರ್ಷಗಳವರೆಗೆ ಅದೇ ವೇಗದಲ್ಲಿ ಶಕ್ತಿಯನ್ನು ಹೊರಸೂಸುವುದನ್ನು ಮುಂದುವರಿಸುತ್ತಾನೆ. ಕೇವಲ ಸ್ವಲ್ಪ ಪ್ರಮಾಣದ ಸೌರ ಶಕ್ತಿ, ಅಂದರೆ ಸುಮಾರು 47% ಭೂಮಿಯನ್ನು ತಲುಪುತ್ತದೆ ಮತ್ತು ಉಳಿದವು ಮತ್ತೆ ವಾತಾವರಣಕ್ಕೆ ಪ್ರತಿಫಲಿಸುತ್ತದೆ. ಭಾರತವು ಒಂದು ವರ್ಷದಲ್ಲಿ 5,000 ಟ್ರಿಲಿಯನ್ ಕಿಲೋ ವ್ಯಾಟ್ ಅವರ್ಗಳಿಗಿಂತಲೂ ಹೆಚ್ಚು ಸೌರಶಕ್ತಿಯನ್ನು ಪಡೆಯುತ್ತದೆ. ಸ್ಪಷ್ಟವಾದ ಮೋಡರಹಿತ ಆಕಾಶದ ಹವಾಮಾನ ಪರಿಸ್ಥಿತಿಗಳಲ್ಲಿ ಸ್ವೀಕರಿಸಿದ ಸೌರಶಕ್ತಿಯ ದೈನಂದಿನ ಸರಾಸರಿಯು ನಮ್ಮ ದೇಶದಲ್ಲಿ 4ರಿಂದ 7 ಕಿಲೋವ್ಯಾಟ್ ಪರ್ m2 ವರೆಗೆ ಬದಲಾಗುತ್ತದೆ. ವಿಜ್ಞಾನಿಗಳು ಸೌರಶಕ್ತಿಯನ್ನು ಅಡುಗೆ, ವಿವಿಧ ವಿದ್ಯುತ್ ಅಗತ್ಯಗಳು ಇತ್ಯಾದಿಗಳಿಗೆ ಶಕ್ತಿಯ ಮೂಲವಾಗಿ ಬಳಸಲು ಸಾಧನಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಸಾಧನಗಳು ಮುಖ್ಯವಾಗಿ ಸೌರ ಕುಕ್ಕರ್, ಸೋಲಾರ್ ವಾಟರ್ ಹೀಟರ್, ಸೌರ ಕೋಶಗಳು ಇತ್ಯಾದಿ. ಸೌರಕೋಶವು ಸೂರ್ಯನ ಬೆಳಕಿನಿಂದ ಪಡೆಯುವ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನು ಪರಿವರ್ತಿಸುತ್ತದೆ. ಸಿಲಿಕಾನ್ ಬೋರಾನ್ ಪದರ ಮತ್ತು ಸಿಲಿಕಾನ್ ಆರ್ಸೆನಿಕ್ ಪದರವನ್ನು ಸ್ಯಾಂಡ್ವಿಚ್ ಮಾಡುವ ಮೂಲಕ ಸೌರಕೋಶವನ್ನು ತಯಾರಿಸಲಾಗುತ್ತದೆ. ಈ ಕೋಶವು ಅತ್ಯಲ್ಪ ಪ್ರಮಾಣದ ವಿದ್ಯುತ್ ಅನ್ನು ಹಿಡಿದುಕೊಳ್ಳುತ್ತದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯ ಕೋಶಗಳನ್ನು ಸೌರ ಫಲಕವನ್ನು ರೂಪಿಸಲು ಸರಣಿಯಲ್ಲಿ ಒಟ್ಟಿಗೆ ಸೇರಿಕೊಳ್ಳುತ್ತವೆ. ಬಯೋಮಾಸ್ ಎನರ್ಜಿ ಜೈವಿಕ ದ್ರವ್ಯರಾಶಿಯು ಸಸ್ಯಗಳು ಮತ್ತು ಪ್ರಾಣಿಗಳಿಂದ ಬರುವ ಸಾವಯವ ವಸ್ತುವಾಗಿದೆ ಮತ್ತು ಇದು ಶಕ್ತಿ ನವೀಕರಿಸಬಹುದಾದ ಮೂಲವಾಗಿದೆ. ಜೈವಿಕ ದ್ರವ್ಯರಾಶಿಯು ಸೂರ್ಯನಿಂದ ಸಂಗ್ರಹವಾದ ಶಕ್ತಿಯನ್ನು ಹೊಂದಿರುತ್ತದೆ. ದ್ಯುತಿಸಂಶ್ಲೇಷಣೆ ಎಂಬ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಸೂರ್ಯನ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ. ಜೈವಿಕ ದ್ರವ್ಯರಾಶಿಯನ್ನು ಸುಟ್ಟಾಗ ಜೈವಿಕ ದ್ರವ್ಯರಾಶಿಯಲ್ಲಿನ ರಾಸಾಯನಿಕ ಶಕ್ತಿಯು ಶಾಖವಾಗಿ ಬಿಡುಗಡೆಯಾಗುತ್ತದೆ. ಜೈವಿಕ ದ್ರವ್ಯರಾಶಿಯನ್ನು ನೇರವಾಗಿ ಸುಡಬಹುದು. ಇದನ್ನು ಕಲ್ಲಿದ್ದಲು, ಪೆಟ್ರೋಲಿಯಂ, ಹಸುವಿನ
ಕೇಕ್, ಜೈವಿಕ ಅನಿಲ ಇತ್ಯಾದಿಗಳಾಗಿ ಪರಿವರ್ತಿಸಬಹುದು. ಕಲ್ಲಿದ್ದಲು, ಪೆಟ್ರೋಲಿಯಂನಂತಹ ಇಂಧನಗಳನ್ನು ಪಳೆಯುಳಿಕೆ ಇಂಧನಗಳು ಎಂದು ಕರೆಯಲಾಗುತ್ತದೆ. ಸಮುದ್ರದಿಂದ ಶಕ್ತಿ. ಸಮುದ್ರದಿಂದ ಶಕ್ತಿಯನ್ನು ಮುಖ್ಯವಾಗಿ 2 ರೂಪಗಳಲ್ಲಿ ಪಡೆಯಬಹುದು. ಎ. ಉಬ್ಬರ ವಿಳಿತದ ಶಕ್ತಿ ಮತ್ತು ಬಿ. ಸಾಗರ ಉಷ್ಣಶಕ್ತಿ. ಉಬ್ಬರ ವಿಳಿತದ ಶಕ್ತಿ. ಉಬ್ಬರ ವಿಳಿತದ ಸಮಯದಲ್ಲಿ ಸಮುದ್ರದಿಂದ ನೀರನ್ನು ಬ್ಯಾರೇಜ್ನ ಜಲಾಶಯಕ್ಕೆ ಕಳುಹಿಸುವಂತೆ ಮಾಡಬಹುದು. ಅಲ್ಲಿ ಅದು ಟರ್ಬೈನ್ಗಳನ್ನು ತಿರುಗಿಸುತ್ತದೆ. ನಂತರ ಟರ್ಬೈನ್ಗಳು ವಿದ್ಯುತ್ ಉತ್ಪಾದಿಸಲು ಜನರೇಟರ್ಗಳನ್ನು ತಿರುಗಿಸುತ್ತವೆ. ಓಷನ್ ಥರ್ಮಲ್ ಎನರ್ಜಿ OTE. ಸೂರ್ಯನ ಶಾಖವು ಸಮುದ್ರದ ಮೇಲ್ಮೈಯಲ್ಲಿರುವ ನೀರಿನಿಂದ ಹೀರಲ್ಪಡುತ್ತದೆ, ಆದರೆ ಸಮುದ್ರದ ಆಳವಾದ ಮಟ್ಟದಲ್ಲಿ ತಾಪಮಾನವು ತುಂಬ ಕಡಿಮೆ ಇರುತ್ತದೆ. ಹಾಗಾಗಿ ಸಾಗರದ ಮೇಲ್ಮೈಯಲ್ಲಿ ಮತ್ತು ಆಳವಾದ ಮಟ್ಟದಲ್ಲಿ ನೀರಿನ ನಡುವೆ ತಾಪಮಾನ ವ್ಯತ್ಯಾಸವಿದೆ. ತಾಪಮಾನದಲ್ಲಿನ ಈ ವ್ಯತ್ಯಾಸವನ್ನು ಸಾಗರ ಉಷ್ಣಶಕ್ತಿ OTE ಎಂದು ಕರೆಯಲಾಗುತ್ತದೆ. ಓಷನ್ ಥರ್ಮಲ್ ಎನರ್ಜಿ ಕನ್ವರ್ಷನ್ OTEC. ಸ್ಥಾವರಗಳನ್ನು ಬಳಸಿಕೊಂಡು OTE ಅನ್ನು ವಿದ್ಯುತ್ ಶಕ್ತಿಯನ್ನು ಪರಿವರ್ತಿಸಬಹುದು. ಜಿಯೋಥರ್ಮಲ್ ಎನರ್ಜಿ. ಭೂಮಿಯ ಒಳಭಾಗವು ತುಂಬ ಬಿಸಿಯಾಗಿರುತ್ತದೆ. ಭೂಮಿಯೊಳಗಿನ ಆಳವಾಗಿ ಒಸರುವ ನೀರನ್ನು ಹಬೆಯಾಗಿ ಪರಿವರ್ತಿಸಲಾಗುತ್ತದೆ ಮತ್ತು ಇದನ್ನು ಬಿಸಿ ಉದ್ದೇಶಗಳಿಗಾಗಿ ಮತ್ತು ವಿದ್ಯುತ್ ಉತ್ಪಾದಿಸಲು ಮನೆಗಳಿಗೆ ಸರಬರಾಜು ಮಾಡಬಹುದು. ಪವನಶಕ್ತಿ. ಚಲಿಸುವ ಗಾಳಿಯನ್ನು ಗಾಳಿ ಎಂದು ಕರೆಯಲಾಗುತ್ತದೆ. ಗಾಳಿಯು ಚಲನ ಶಕ್ತಿಯನ್ನು ಹೊಂದಿದೆ. ಗಾಳಿ ಗಿರಣಿಗಳನ್ನು ಬಳಸಿಕೊಂಡು ಗಾಳಿಯ ಶಕ್ತಿಯನ್ನು ಬಳಸಿಕೊಳ್ಳಲಾಗುತ್ತದೆ. ಪರಮಾಣು ಶಕ್ತಿ. ಪರಮಾಣು ಶಕ್ತಿಯನ್ನು ಪರಮಾಣು ಶಕ್ತಿ ಎಂದು ಕರೆಯುತ್ತಾರೆ. ಪರಮಾಣುವಿನ ನ್ಯೂಕ್ಲಿಯಸ್ನಲ್ಲಿನ ಬದಲಾವಣೆಗಳನ್ನು ಒಳಗೊಂಡಿರುವ ಭೌತಿಕ ಪ್ರಕೃತಿಯನ್ನು ಪರಮಾಣು ಎಂದು ಕರೆಯಲಾಗುತ್ತದೆ. ಪ್ರತಿಕ್ರಿಯೆಯ ಪರಮಾಣು ಕ್ರಿಯೆಯ ಸಮಯದಲ್ಲಿ ಬಿಡುಗಡೆಯಾಗುವ ಶಕ್ತಿಯನ್ನು ಪರಮಾಣು ಶಕ್ತಿ ಎಂದು ಕರೆಯಲಾಗುತ್ತದೆ.